ಆಕಾಶವಾಣಿ ಹೊಸಪೇಟೆ. ಒತ್ತಡರಹಿತ ಅಧ್ಯಯನ ಮಾಡುವುದು ಹೇಗೆ? ಈ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತುದಾರರು ಹಾಗೂ ಉಪನ್ಯಾಸಕರಾದ ಹೊಸಪೇಟೆಯ ಜಂಬುನಾಥ್ ಒಗ್ಗಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್.ಸಿ. ಹೇಮಕುಮಾರ್. ಕೇಳುಗರೆ ನಮಸ್ಕಾರ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಒತ್ತಡರಹಿತ ಅಧ್ಯಯನ, ಸ್ಟ್ರೆಸ್ ಫ್ರೀ ಸ್ಟಡಿ ಅಂದರೆ ಹೇಗಿರಬೇಕು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಗಾಗ್ಬೋದು ಅಥವಾ ತಮ್ಮ ಜೀವನದ ಗುರಿ ಸಾಧನೆಗಾಗ್ಬೋದು ತಯಾರಿಯನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕಾಗಿ ನಮ್ಮೊಂದಿಗಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರು, ಉಪನ್ಯಾಸಕರು ಆದ ಶ್ರೀಯುತ ಜಂಬುನಾಥ್ ಒಗ್ಗಾ ಅವರು. ಸರ್, ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ಸ್ವಾಗತ. ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ಈಗ ಒತ್ತಡರಹಿತ ಅಧ್ಯಯನ ಅಂತ ಹೇಳ್ತಾ ಇದ್ದೀವಿ. ಅಧ್ಯಯನ ಅಂದ ತಕ್ಷಣ ನಮಗೆ ಮೊದಲು ಬರ್ತಕ್ಕಂಥದ್ದೇ ವಿದ್ಯಾರ್ಥಿಗಳು. ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಹೀಗೆ ಓದಬೇಕು ಹಾಗೆ ಓದಬೇಕು ಅಂತ ಕಾರ್ಯಕ್ರಮ ರೂಪಿಸೋದಕ್ಕಿಂತ ಹೆಚ್ಚಾಗಿ ಈಗ ತಾನೇ ಶಾಲೆಗಳು ಪ್ರಾರಂಭ ಆಗಿ ಸಾಗ್ತಾ ಇದ್ದಾವೆ. ಹಾಗಾಗಿ ಇವಾಗಿಂದನೇ ನಾವು ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ವಿದ್ಯಾರ್ಥಿಗಳಿಗೆ ಮಂದಟ್ಟು ಮಾಡಿದ್ರೆ ಮುಂದಿನ ಪರೀಕ್ಷೆಗಳಲ್ಲಿ ಒಂದಷ್ಟು ಅಂಕಗಳನ್ನು ಹೆಚ್ಚು ತೆಗೆಯೋದ್ರಲ್ಲಿ ಅಥವಾ ತಮ್ಮ ಗುರಿ ಸಾಧನೆಯ ಕಡೆ ಹೆಜ್ಜೆ ಹಾಕೋದ್ರಲ್ಲಿ ಈ ಕಾರ್ಯಕ್ರಮ ಒಂದು ಉಪಯುಕ್ತವಾಗುತ್ತೆ ಅನ್ನೋದು ನಮ್ಮ ಭಾವನೆ. ಹಾಗಾಗಿ ಒತ್ತಡರಹಿತ ಅಧ್ಯಯನ ಅಂದರೆ ಹೇಗಿರಬೇಕು ಸರ್? ಈಗ ತಾನೇ ಶೈಕ್ಷಣಿಕ ವರ್ಷಗಳು ಆರಂಭವಾಗಿದ್ದಾವೆ. ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹೋಗುವಾಗ ಮೊದಲು ಅವರ ಗಮನಕ್ಕೆ ಏನು ಬರಬೇಕು ಅಂದರೆ, ಈ ವರ್ಷ ನಾನು ಎಷ್ಟು ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಒಂದೊಂದು ವಿಷಯಗಳಲ್ಲಿ ಎಷ್ಟೆಷ್ಟು ಅಧ್ಯಯನಗಳಿದ್ದಾವೆ, ಚಾಪ್ಟರ್ಸ್ ಇದ್ದಾವೆ ಅನ್ನೋದು ಫಸ್ಟು ಅವರು ತಿಳ್ಕೊಬೇಕು. ಇಲ್ಲಿ ಫಸ್ಟು ಈ ವಿದ್ಯಾಭ್ಯಾಸ ಮಾಡೋದು ನಮ್ಮದು ಸ್ಟಾರ್ಟ್ ಆಗೋದು ಅಕಾಡೆಮಿಕ್ ಇಯರ್ ಅಂದರೆ ಶೈಕ್ಷಣಿಕ ವರ್ಷ ಜೂನ್ನಿಂದ ಮಾರ್ಚ್ಗೆ. ಆದರೆ ಭಾಳಷ್ಟು ನಾವು ಭಾರತೀಯ ವಿದ್ಯಾರ್ಥಿಗಳು ಏನು ಅಂದ್ಕೊತೀವಿ, ನಮ್ಮ ಶೈಕ್ಷಣಿಕ ವರ್ಷ ಆರಂಭ ಆಗೋದು ಫೆಬ್ರವರಿಯಿಂದ ಮಾರ್ಚ್ಗೆ ಅಥವಾ ಜನವರಿಯಿಂದ ಮಾರ್ಚ್ಗೆ. ಅಂದರೆ ನಾವು ಅಲ್ಪಕಾಲಿಕ ಗುರಿಗಳನ್ನು ಇಟ್ಕೋತೇವೆ. ಈ ಶೈಕ್ಷಣಿಕ ಆರಂಭದಿಂದನೇ ನಮ್ಮ ಗುರಿ ಸಾಧನೆಯತ್ತ ನಾವು ಗಮನ ಕೊಟ್ಟಾಗ ಆ ಗುರಿ ಸಾಧನೆಯಾಗುತ್ತೆ. ಈ ಶೈಕ್ಷಣಿಕ ಆರಂಭದಲ್ಲಿ ನಾವು ಏನೇನು ವಿಷಯಗಳ ಕಡೆ ಗಮನ ಕೊಡಬೇಕು, ಏನೇನು ನಾವು ಗಣನೆಗೆ ತಗೋಬೇಕು, ಆಮೇಲೆ ಪ್ರತಿದಿನ ಯಾವ ರೀತಿ ಓದಬೇಕು, ನಮ್ಮ ಗುರಿ ಏನಿರಬೇಕು ಅನ್ನೋದ್ರ ಬಗ್ಗೆ ಮಕ್ಕಳು ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಸೊ ಅಲ್ಲಿ ಈ ಲಾಂಗ್ ಟರ್ಮ್ ಗೋಲ್ಸ್ ಆ್ಯಂಡ್ ಶಾರ್ಟ್ ಟರ್ಮ್ ಗೋಲ್ಸ್ ಅಂತೀವಿ. ಈ ಲಾಂಗ್ ಟರ್ಮ್ ಗೋಲು ಈಗ ನಾವು ಫಿಕ್ಸ್ ಮಾಡ್ಕೊಳೋಕ್ಕೆ ಇದು ಒಳ್ಳೆ ಸಮಯ, ಕರೆಕ್ಟ್ ಆದಂಥ ಸಮಯ. ನೋಡಿರಿ, ಭಾಳಷ್ಟು ಮಂದಿ ಭಾರತೀಯ ವಿದ್ಯಾರ್ಥಿಗಳನ್ನು ನಾವು ನೋಡ್ತೇವೆ, ಅವ್ರು ಜನವರಿ ಫೆಬ್ರವರಿಯಲ್ಲಿ ಓದಿ ಫಸ್ಟ್ ಕ್ಲಾಸ್ ತರ್ತಾರೆ. ಅವ್ರು ಏನು ಹೇಳ್ತಾರೆ, ನಾನು ಮೊದಲಿನಿಂದ ನಿನ್ನಂಗೆ ಓದಿದರೆ ರ್ಯಾಂಕ್ ಬರ್ತಾ ಇದ್ದೆ ಅಂತ. ಅವನು ಓದೋದಿಲ್ಲ, ನೆಗ್ಲೆಕ್ಟ್ ಮಾಡೋದು. ಅವ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾನಂದರೆ, 8 ತಿಂಗಳಾಯ್ತು, 9 ತಿಂಗಳಾಯ್ತು, ಏನು ಮಾಡಬೇಕು, ಈಗಿಂದ ಓದಿ ಏನು ಮಾಡಬೇಕು, ವೇಸ್ಟ್, ಅದು ನನ್ನ ನೆನಪಿರಲ್ಲ ಅನ್ನೋ ಒಂದು ನೆವ ತೆಗಿತಾರೆ ವಿದ್ಯಾರ್ಥಿಗಳು. ಸೊ ಅದಕ್ಕಾಗಿ ಲಾಂಗ್ ಟರ್ಮ್ ಗೋಲ್ ನಾವು ಜೂನ್ನಿಂದ ಮಾರ್ಚ್ವರೆಗೂ ಯಾವ ರೀತಿ ನಾವು ಗುರಿ ಸಾಧನೆಯ ಒಂದು ದಿಕ್ಕನ್ನು ನಾವು ಮೂಡಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಸೊ ಅದಕ್ಕೆ ಶೈಕ್ಷಣಿಕ ಆರಂಭದಲ್ಲಿ ಮಕ್ಕಳು ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಟುಕೊಂಡು ಸಾಗಬೇಕು ಸರ್. ಸೊ ಆ ರೀತಿ ವಿದ್ಯಾರ್ಥಿಯ ಒಂದು ಗುರಿ ಏನು, ಹೆಚ್ಚು ಅಂಕಗಳನ್ನು ಪಡೆಯೋದು. ನಾನು ಹೆಚ್ಚು ಅಂಕಗಳನ್ನು ಯಾವ ರೀತಿ ಪಡಿಬೇಕು, ಇದು ನನ್ನ ಗುರಿ ಸಾಧನೆ ಸರ್. ಈಗ ಪರೀಕ್ಷೆನ ನಾವು ಗುರಿ ಅಂತ ತಿಳ್ಕೊಳ್ಳೋದಾದರೆ, ಇನ್ನು ಪರೀಕ್ಷೆ ಕೆಲವರಿಗೆ ಸೆಮಿಸ್ಟರ್ ಇರ್ತದೆ, ಟ್ರೈಮ್ ಸೆಮಿಸ್ಟರ್ ಇರ್ತದೆ. ಅವ್ರಿಗೆ ಪರೀಕ್ಷೆ ಇನ್ನು 1-2 ತಿಂಗಳು 3 ತಿಂಗಳು ಇರ್ಬೋದು ಅಥವಾ ಮುಂದಿನ ವರ್ಷ ಇರ್ಬೋದು. ಪ್ರತಿದಿನ ವಿದ್ಯಾರ್ಥಿ ಯಾವ ರೀತಿಯ ಸಮಯವನ್ನು ನಿಗದಿ ಮಾಡಿಕೊಂಡು ಅವನು ತನ್ನ ಗುರಿಯತ್ತ ಸಾಗಬೇಕಾಗ್ತದೆ ಉನ್ನತ ಅಂಕವನ್ನು ಪಡಿಬೇಕಾದ್ರೆ? ನೋಡಿರಿ ಸರ್, ಮೊಟ್ಟ ಮೊದಲಾಗಿ ನಾವಿಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ ಮತ್ತು ವಿಷಯ ನಿರ್ವಹಣೆ, ಅಧ್ಯಯನಗಳ ನಿರ್ವಹಣೆ ಅಂತ ಕರಿತೇವೆ. ಸೊ ಇಲ್ಲಿ ಸಮಯ ನಿರ್ವಹಣೆ ಭಾಳ ಮುಖ್ಯವಾದಂಥದ್ದು ವಿದ್ಯಾರ್ಥಿಗಳಿಗೆ. ಈ ಸಮಯ ನಿರ್ವಹಣೆ ಅತ್ಯಂತ ಕಡಿಮೆ ಸಮಯ ಸಿಗ್ತದೆ ವಿದ್ಯಾರ್ಥಿಗಳಿಗೆ. ಯಾಕೆ ಅಂದರೆ ಅವರು ಸ್ಕೂಲ್ ಸ್ಟಾರ್ಟ್ ಆಗೋದು 9:30-10 ಗಂಟೆಗೆ ಶುರುವಾಗುತ್ತೆ. 9:00 ಅವರೆಲ್ಲ ಹೋಗಬೇಕು. ಸೊ 9:00 ಅವ್ರು ತಿರ್ಗಾ ಪುನಃ ವಾಪಸ್ ಬರೋದು 5 ಗಂಟೆಗೆ. ಸುಮಾರು 7-8 ತಾಸು ಅವ್ರದ್ದು ವೇಸ್ಟ್ ಆಗಿಬಿಡುತ್ತೆ. 8 ತಾಸು ಮಲ್ಕೋತಾರೆ, ಅಲ್ಲೇ 16 ತಾಸು ಹೋಯ್ತು. ಇನ್ನು 8 ತಾಸಲ್ಲಿ ಅದರ್ ಆ್ಯಕ್ಟಿವಿಟೀಸ್ 2-3 ಅವರ್ಸು ಬೇರೆ ಆ್ಯಕ್ಟಿವಿಟೀಸ್ಗೆ ಮಾಡ್ಕೋತಾರೆ. ಅವ್ರಿಗೆ ಸಿಗೋದೇ 4 to 5 ಅವರ್ಸ್. ಅದರಲ್ಲಿ ಆ ಮಗು ಏನಾದರೂ ನಾನು ಟ್ಯೂಷನ್ಗೆ ಹೋಗ್ತಂದರೆ 2 ತಾಸು ಹೋಯ್ತಲ್ಲ. ಆ ಮಗು ಮತ್ತೆ ನಾನು ಆನ್ಲೈನ್ ಕ್ಲಾಸ್ ತೊಗೋತೀನಿ ಅಂದರೆ ಅಲ್ಲಿ 1-2 ತಾಸು ಹೋಗುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಆ ಒಂದು ಟೈಮನ್ನು, ಸಮಯವನ್ನು ಮ್ಯಾನೇಜ್ಮೆಂಟ್ ಮಾಡೋದು, ನಿರ್ವಹಣೆ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟ್. ಈ ಸಮಯವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಅವನು ಎಲ್ಲ ಆ್ಯಕ್ಟಿವಿಟೀಸ್ಗೆ ಫೋಕಸ್ ಮಾಡಬೇಕಾಗ್ತದೆ. ಸ್ಕೂಲ್ ಆ್ಯಕ್ಟಿವಿಟೀಸ್ಗೆ ಫೋಕಸ್ ಮಾಡಬೇಕಾಗ್ತದೆ,
ಆಮೇಲೆ ಟ್ಯೂಷನ್ ಆ್ಯಕ್ಟಿವಿಟೀಸ್ಗೆ ಫೋಕಸ್ ಮಾಡಬೇಕಾಗತ್ತೆ, ಆನ್ಲೈನ್ ಇದಕ್ಕೆ ಫೋಕಸ್ ಮಾಡಬೇಕಾಗುತ್ತೆ, ಯಾವುದು ಬಿಡಂಗಿಲ್ಲ ಅವನು. ಸೊ ಎಲ್ಲದನ್ನು ಮಾಡಿ ನಿಭಾಯಿಸ್ಕೊಂಡು ಮತ್ತೆ ಅವನು ಸೆಲ್ಫ್ ಸ್ಟಡಿ ಮಾಡಬೇಕಾಗತ್ತೆ. ಅದು ಭಾಳ ಇಂಪಾರ್ಟೆಂಟ್. ಈ ಟ್ಯೂಷನ್ನು ನಮ್ಮ ಸ್ಕೂಲು ಇದೆಲ್ಲ ಎಂಥದ್ದು ಅಂದರೆ ನಮಗೆ ಅಡಿಷ್ನಲ್ ಅದು. ಬಟ್ ಸೆಲ್ಫ್ ಸ್ಟಡಿ ಏನಿದೆ ಅದು ಫಾರ್ ಎವರ್. ಹೌದು, ಯಾಕಂದರೆ ನಾನು ಪ್ರೊಡ್ಯೂಸ್ ಮಾಡೋಕೆ ನಾನು ಇನ್ಪುಟ್ ತೊಗೊಳ್ಳಿಲ್ಲ ಅಂದರೆ ಔಟ್ಪುಟ್ ಕೊಡೋಕ್ಕಾಗಲ್ಲ ನನಗೆ. ಹೌದು, ನಾವು ಸ್ವಯಂ ಅಧ್ಯಯನ ಮಾಡಬೇಕಾಗುತ್ತೆ. ನಾನು ಕೇಳ್ತೇನೆ, ಟ್ಯೂಷನ್ಗೆ ಹೋಗ್ತೇನೆ, ನಾನು ಕೇಳ್ತೇನೆ, ಸ್ಕೂಲಲ್ಲಿ ಕೇಳ್ತೇನೆ, ಆದರೆ ನನಗೆ ಡೆವಲಪ್ ಆಗೋದು ಹೆಂಗೆ, ನನಗೆ ನಾಲೆಜ್ ಡೆವಲಪ್ ಆಗೋದು ಹೆಂಗೆ, ಸ್ಕಿಲ್ ಡೆವಲಪ್ ಆಗೋದು ಹೆಂಗೆ ನನಗೆ. ಸೊ ನಾನು ಪ್ರಯತ್ನ ಮಾಡದೆ ವಿನಃ ನನಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕಾಗಿ ನಾನು ಡೆವಲಪ್ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಸಮಯವನ್ನು ಯಾವ ರೀತಿ ನಾನು ನಿರ್ವಹಣೆ ಮಾಡಬೇಕು, ಅದು ಭಾಳ ಪ್ರಮುಖವಾದಂಥದ್ದು. ಒಬ್ಬ ಉತ್ತಮ ವಿದ್ಯಾರ್ಥಿ ಅಂದರೆ ಅವನ ಸಮಯ ಬೆಳಿಗ್ಗಿನ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗಬೇಕು ಮತ್ತು ಇಡೀ ದಿನದ ಸಮಯದ ಅವಧಿಯಲ್ಲಿ ಓದೋದಕ್ಕೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಯಾವ ರೀತಿ ಅವನ ಸಮಯವನ್ನು ನಿರ್ಧರಿಸ್ಕೋಬೇಕಾಗ್ತದೆ ಸರ್? ನೋಡಿ ಸರ್, ಸಹಜವಾಗಿ ನಾವು ವಿದ್ಯಾರ್ಥಿಗಳಂತಂದಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು ಅಭ್ಯಾಸ ಮಾಡ್ಕೋಬೇಕು. 5 ಗಂಟೆಗೆ ಎದ್ದರೂ ಇನ್ನೂ ಒಳ್ಳೆಯದು. ಆದರೆ ಮ್ಯಾಕ್ಸಿಮಮ್ 6 ಗಂಟೆ, 6 ಗಂಟೆಗೆ ಎದ್ದೇಳಬೇಕು. 6ರಿಂದ 6:30 ಸ್ವಲ್ಪ ರಿಫ್ರೆಶ್ ಆಗೋದು. ಆಮೇಲೆ 6:30ಯಿಂದ 8 ಗಂಟೆವರೆಗೂ ಅವನು ಸೆಲ್ಫ್ ಸ್ಟಡಿ ಮಾಡಬೇಕು. ಅಲ್ಲಿ ಸುಮಾರು 1.5 ತಾಸು ಸಿಗುತ್ತೆ ಅವನಿಗೆ. 8 ಗಂಟೆಯಿಂದ 9 ಗಂಟೆವರೆಗೂ ಅವ್ನು ರೆಡಿ ಆಗ್ತಾನೆ, ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾನೆ. ಅಷ್ಟೊತ್ತಿಗೆ ಬಸ್ಸು ಆಟೋ ಏನೋ ಒಂದು ಬರುತ್ತೆ, ಅವ್ನು 9 ಗಂಟೆಗೆ ಸ್ಕೂಲ್ಗೆ ಹೋಗ್ತಾನೆ. ಸೊ 9ರಿಂದ 4-5 ಗಂಟೆವರೆಗೂ ಸ್ಕೂಲಲ್ಲೇ ಕಳೀತಾನೆ. 4 ಗಂಟೆ ಸ್ಕೂಲಲ್ಲಿ ಕಳೆದಾಗ ಅವನಿಗೆ ಸೆಲ್ಫ್ ಸ್ಟಡಿ ಆಗಲ್ಲ, ಅಧ್ಯಯನವಾಗಲ್ಲ. ಮತ್ತೆ ತಿರ್ಗಾ ವಾಪಸ್ ಮನೆಗೆ ಬಂದಾಗ 5ರಿಂದ 6:30ವರೆಗೂ ಅವನಿಗೆ ಟ್ಯೂಷನ್ ಇರುತ್ತೆ. 5ರಿಂದ 6:30, 7 ಗಂಟೆವರೆಗೂ ಟ್ಯೂಷನ್ ಇರುತ್ತೆ, ಅಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ. ಅಲ್ಲಿ ಅವನಿಗೆ ಸೆಲ್ಫ್ ಸ್ಟಡಿಗೆ ಟೈಮ್ ಸಿಗಲ್ಲ, ಸ್ವಯಂ ಅಧ್ಯಯನಕ್ಕೆ ಸಮಯ ಸಿಗಲ್ಲ. ಮತ್ತೆ ಅವನೇನು ಮಾಡ್ಬೋದು, ಟ್ಯೂಷನ್ಗೆ ಹೋದರೂ ಕೂಡ ನಾನು ಹೋಗಬೇಡ ಅಂತ ಹೇಳಲ್ಲ, ಆನ್ಲೈನ್ ಕ್ಲಾಸ್ ತಗೋ ಅಂತ ಹೇಳಲ್ಲ, ನೀನು ಅಡಿಷ್ನಲ್ಗೆ ತಗೋ, ನಿನಗೆ ಅರ್ಥ ಆಗಲ್ಲ ಅಂದರೆ ತಗೋ. ಆದರೆ ನಿನ್ನ ಅಧ್ಯಯನ ಅಲ್ಟಿಮೇಟಾಗಿ ನಿನಗೆ ಕೈ ಹಿಡಿಯೋದು ನಿನ್ನ ಅಧ್ಯಯನ. ಸೆಲ್ಫ್ ಸ್ಟಡಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ 7ರಿಂದ 9 ಗಂಟೆ ನೀವು ಟ್ಯೂಷನ್ಗೆಲ್ಲ ಹೋಗಿ ಸ್ಕೂಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬಂದರೆ ನಿಮಗೆ ಬೆಳಗ್ಗೆ 6ರಿಂದ 8 ಗಂಟೆ 1.5 ತಾಸು ಸಿಕ್ಸ್ ಸರ್. ನೆಕ್ಸ್ಟ್ 7ರಿಂದ 9 ಗಂಟೆ ಅಲ್ಲಿ ನೀವು ರೀಡಿಂಗ್ ಅವರ್ಸ್ ಮಾಡಿದರೆ 2 ತಾಸು ಸಿಗುತ್ತೆ ಸರ್. ಮತ್ತು 9ರಿಂದ 9:30 ಸ್ವಲ್ಪ ಡಿನ್ನರ್ ಬ್ರೇಕ್, ಊಟ ಅದಕ್ಕೆಲ್ಲ ಬ್ರೇಕ್ ಕೊಡೋದು. ಮತ್ತು 9:30ಯಿಂದ 11 ಗಂಟೆವರೆಗೆ ಕುಂತರೆ ಅಲ್ಲಿ 1.5 ತಾಸು ಸಿಗುತ್ತೆ. ಸೊ ಸುಮಾರಾಗಿ ಒಂದು ದಿನಕ್ಕೆ 5 ತಾಸುಗಳು ಅವನಿಗೆ ಸಿಗ್ತಾವೆ ಸರ್. ಆದರೆ ಈ ಆಟದ ಚಟುವಟಿಕೆಗಳಿಗೆ ಸಮಯನೇ ಇರೋಲ್ಲ ಸರ್. ಹಾಗಾದ್ರೆ ಆಗ ಅವನು ಒಂದು ಯಾವುದಾದ್ರೂ ಲೆಸ್ ಮಾಡ್ಕೋಬೇಕು. ಟ್ಯೂಷನ್ನ ಬಿಟ್ಕೊಂಡು ತನ್ನ ಆ್ಯಕ್ಟಿವಿಟೀಸ್ಗೆ 5ರಿಂದ 6, 7 ಗಂಟೆವರೆಗೂ ಸ್ವಲ್ಪ ಆಟ ಆಡೋದು ಅಥವಾ ಫ್ರೆಶ್ ಆಗೋದು, ವಾಕಿಂಗ್ ಹೋಗೋದು, ಆ ಥರ ಏನಾದರೂ ಅದರ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು. ಈಗ ಸ್ಕೂಲ್ಗೆ ಹೋಗೋದು, ಟ್ಯೂಷನ್ಗೆ ಓಡೋದು ಅಂದರೆ ಮೆಂಟಲಿ ಅವ್ನು ಭಾಳ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಈಗ ಮನೇಲಿ ಬಂದು ಮತ್ತೆ ಓದೋದು ಅಂದರೆ ಬೇರೆ ಆ್ಯಕ್ಟಿವಿಟೀಸ್ ಪ್ರಪಂಚನೇ ನೋಡಲ್ಲ ಅವನು. ಪುಸ್ತಕ, ಸ್ಕೂಲು, ಆಮೇಲೆ ಆನ್ಲೈನ್ ಕ್ಲಾಸಸ್ಸು, ಟ್ಯೂಷನ್ ಬಿಟ್ಟರೆ ಬೇರೆ ಏನೂ ಗೊತ್ತಾಗಲ್ಲ ಮಗುವಿಗೆ. ಸೊ ಅವನ ಓವರ್ ಆಲ್ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯವಾಗಲ್ಲ. ಸೊ ಬರೀ ಅವನು ಮಾನಸಿಕವಾಗಿ ಸಾಮರ್ಥ್ಯ ಆಗ್ಬೋದು, ಆದರೆ ದೈಹಿಕವಾಗಿ ಕುಂಗ್ತಾನೆ. ಸರ್ವತೋಮುಖವಾಗಿ ಅವರು ಸದೃಢರಾಗಿರಬೇಕು ಅಂತ ಹೇಳಿದ್ರೆ ದೈಹಿಕ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಈ ವ್ಯಾಯಾಮ, ಇತರ ಕ್ರೀಡಾ ಚಟುವಟಿಕೆಗಳು ಭಾಳ ಮುಖ್ಯ. ಅದು ಭಾಳ ಪ್ರಮುಖವಾದಂಥದ್ದು. ಈ ಓದೋದನ್ನೇ ಕಡಿಮೆ ಮಾಡ್ಕೋಬೇಕು, ಆದರೆ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗ್ಬೋದು? ಅದಕ್ಕೆ ಸ್ಮಾರ್ಟ್ ಸ್ಟಡಿ ಅಂತೀವಿ ಸರ್. ಹಾಂ, ಈ ಸ್ಮಾರ್ಟ್ ಸ್ಟಡಿ ಭಾರಿ ಇಂಪಾರ್ಟೆಂಟ್. ಭಾಳ ವಿದ್ಯಾರ್ಥಿಗಳು ಹಾರ್ಡ್ ಸ್ಟಡಿ ಅಂತ ಭಾಳ ತಲೆ ಕೆಡಿಸ್ಕೊಂತಿರ್ತಾರೆ. ಭಾಳ ಹಾರ್ಡ್ ವರ್ಕ್ ಮಾಡ್ತಾನೆ. ಸೊ ಹಾರ್ಡ್ ವರ್ಕ್ ಮಾಡೋದು ನಿಜ, ಆದರೆ ಈ ಸ್ಮಾರ್ಟ್ ಸ್ಟಡಿ ಭಾಳ ಇಂಪಾರ್ಟೆಂಟ್. ಏನು ಸರ್ ಇದು ಸ್ಮಾರ್ಟ್ ಸ್ಟಡಿ, ಹಾರ್ಡ್ ಸ್ಟಡಿ ಅಂದರೆ? ಸೊ ಅವನು ಎಲ್ಲದಕ್ಕೆ ಅವನ ಸಮಯವನ್ನು ನಿಗದಿ ಮಾಡಬೇಕಾಗುತ್ತೆ ಸರ್. ಈಗ ಭಾಳಷ್ಟು ನಾವು ನೋಡ್ತೇವೆ, ನಾವು ಸ್ನೇಹಿತರೆ ಮಾತಾಡ್ತಿರ್ತಾರೆ, ಅವನು ಏನು ಓದೋದೇ ಇಲ್ಲ, ನಾನು ಅವನು ಓದಿದ್ದೇ ನೋಡಿಲ್ಲ, ಆದರೆ ಅವನು 80% ಹೆಂಗೆ ತಂದ, 90% ಹೆಂಗೆ ತಂದ. ಹೌದು, ಭಾಳ ಮಂದಿ ನಾವು ನೋಡ್ತೇವೆ, ಓದೋದೇ ಇಲ್ಲ, ಅವ್ನು ಹೆಂಗೆ 90% ತಂದ. ಆಮೇಲೆ ನಾನು ಭಾಳ ಓದ್ತಾ ಇದ್ದೀನಿ, ಹಗಲು ರಾತ್ರಿ ನಾನು ಓದ್ತೇನೆ, ಆದರೆ ನಾನು ಬರೀ 60% ದಾಟೋದೇ ಇಲ್ಲ ನಾನು. ಅಂದರೆ ನಾನು ಹಾರ್ಡ್ ವರ್ಕ್ ಮಾಡ್ತೇನೆ ನಿಜ, ಆದರೆ ಅವನು ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾನೆ. ಮತ್ತು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಅಂದರೆ ಏನು ಅಂತಂದರೆ, ಈಗ ನಾವು ಈ ಸ್ಮಾರ್ಟ್ ವರ್ಕ್ನಲ್ಲಿ ನಾವು ಏನೇನು ಮಾಡ್ತೇವೆ ಅಂದರೆ ಶಾರ್ಟ್ ಟರ್ಮ್ ಗೋಲ್ಸ್ನ ಇಟ್ಕೋತೇವೆ ಸರ್. ಸ್ಮಾರ್ಟ್ ವರ್ಕ್ನಲ್ಲಿ ಶಾರ್ಟ್ ಟರ್ಮ್ ಗೋಲ್ ಅಂದರೆ ಇವತ್ತು ನಾನು 4 ತಾಸು ಓದಬೇಕಂದ್ರೆ ನಾನು ಕಂಪಲ್ಸರಿ 4 ತಾಸು ಓದಬೇಕು. ಅದು ಪ್ರತಿದಿನ. ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ಅಂತೇವೆ, ನಿರಂತರತೆ. ಪ್ರತಿದಿನ ಒಂದಿನ ಮಿಸ್ ಮಾಡಬಾರ್ದು. ಅವನು ಒಂದು ದಿನ ಏನಾದರೂ ಅದನ್ನು ಬಿಟ್ಟರೆ ಅಂದರೆ ಮತ್ತೆ 2ನೇ ದಿನ 4 ತಾಸು 8 ತಾಸು ಓದಬೇಕಾಗುತ್ತೆ, ಡಬಲ್ ಆಗುತ್ತೆ. ಭಾಳ ಮಂದಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈ ಹಾರ್ಡ್ ವರ್ಕರ್ಸ್ ಏನು ಮಾಡ್ತಾರೆ, 2 ದಿನ ಬಿಟ್ಬಿಡ್ತಾರೆ. ಬಿಟ್ಟು 3ನೇ ದಿನ 6 ತಾಸು 7 ತಾಸು ಓದ್ತಾರೆ.
8 ತಾಸು ಓದ್ತಾರೆ. ನೆಕ್ಸ್ಟ್ ಡೇ ಓದೋದೇ ಇಲ್ಲ. ನಿನ್ನೆ ಭಾಳ ಓದ್ಬಿಟ್ಟಿನಿ, ನೆಕ್ಸ್ಟ್ ಡೇ ಮತ್ತೆ ಓದೋದಿಲ್ಲ. ಅವ್ನಿಗೇನು ಅನಿಸುತ್ತೆ, ನಾನು ಡೇ ಆ್ಯಂಡ್ ನೈಟ್ ಓದ್ತಾ ಇದ್ದೀನಿ ನಿಜ, ಆದರೆ ಕನ್ಸಿಸ್ಟೆನ್ಸಿ ಇಲ್ಲ, ನಿರಂತರತೆ ಇಲ್ಲ. ನಿರಂತರತೆ ಇಲ್ಲ ಅಂತಂದರೆ ನಮ್ಮ ಮೈಂಡ್ ಕ್ಯಾಚ್ ಮಾಡಲ್ಲ ಸರ್. ಈಗ ಯಾವುದೇ ವಿಷಯ ಆಗಲಿ, ನಮ್ಮ ಮೈಂಡ್ ಹೆಂಗಿರುತ್ತೆ ಸೈಕಾಲಜಿಕಲಿ ಅಂದರೆ, ಒಂದು ವಿಷಯನ ಪದೇ ಪದೇ ಕೇಳೋದ್ರಿಂದ ಓದೋದ್ರಿಂದ ಅದು ಮನದಟ್ಟಾಗುತ್ತೆ ಸರ್. ಒಂದು ವಿಷಯನ ಒಂದೇ ಸರಿ 2 ಸರಿ ಅಥವಾ 6 ತಿಂಗಳು ಬಿಟ್ಟು ನಾವು ಅದನ್ನು ಕೇಳಿದರೆ ನಮಗೆ ನೆನಪು ಉಳಿಯಲ್ಲ, ಸ್ಮರಣ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅದಕ್ಕಾಗಿ ಸ್ಮಾರ್ಟ್ ವರ್ಕರ್ಸ್ ಏನು ಮಾಡ್ತಾರೆ ಅಂದರೆ ನಿರಂತರ ಅಧ್ಯಯನ ಮಾಡ್ತಾ ಇರ್ತಾರೆ ಸರ್. ಲಾಂಗ್ ಗೋಲ್ಸ್ ಇಟ್ಕೊಳಲ್ಲ ಸರ್. ಅವ್ರಿಗೆ ಗೊತ್ತಿದೆ, ನಾನು ಲಾಂಗ್ ಗೋಲ್ ರೀಚ್ ಆಗ್ಬೇಕಂದ್ರೆ ನನ್ನ ಶಾರ್ಟ್ ಗೋಲ್ ಇರಬೇಕು. ಅದೇ ಬೆಟ್ಟ ಹತ್ತಬೇಕು ಅಂದರೆ ಮೊದಲು ಮೆಟ್ಲು ಕಡೆ ಹತ್ತಬೇಕು. ಅವನು ಸ್ಟೆಪ್ನ ಹತ್ಕೊಂಡು ಹೋದರೆ ಮಾತ್ರ ಬೆಟ್ಟ ಹತ್ತೋದಕ್ಕೆ ಅವನು ಸಾಧ್ಯವಾಗ್ತದೆ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಈ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ, ನಾನು ಫಸ್ಟ್ ಅಧ್ಯಯನ ಮಾಡಬೇಕು, 3 ಅಧ್ಯಯನ ಕಂಟಿನ್ಯೂಸ್ ಮಾಡಿಬಿಡ್ತಾರೆ 1 ವಾರ, ಆಮೇಲೆ 2 ವಾರ ಗ್ಯಾಪ್ ಬಿಟ್ಬಿಡ್ತಾರೆ. ಸೊ 2 ವಾರ ಗ್ಯಾಪ್ ಬಿಟ್ಟಾಗ ಮತ್ತೆ ತಿರ್ಗಾ ನಾವು ಅಧ್ಯಯನಕ್ಕೆ ಬರಬೇಕಂತಂದರೆ ಕನಿಷ್ಠ ಒಂದು 4-5 ದಿನ ಬೇಕು. ಮೈಂಡ್ ಸೆಟ್ ಆಗಲ್ಲ. ಹೌದೌದು. ಸೊ ನಾವು ಒಂದು ಕೆಲಸ ಮಾಡ್ತಾ ಇದ್ದಾಗ ಅದರಲ್ಲಿ ನಿರಂತರವಾಗಿದ್ದರೆ ನಮಗೆ ಆಸಕ್ತಿ ಬರ್ತದೆ, ಮಾನಸಿಕವಾಗಿ ಇಂಟ್ರೆಸ್ಟ್ ಬರ್ತದೆ. ನಾನು ಅದು ಇನ್ನೂ ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಇನ್ನೂ ನಾನು ಓದೋದು ಭಾಳ ಇದೆ, ಮಾಡೋದು ಭಾಳ ಇದೆ ಅಂತೇಳಿ ನಮ್ಮ ಬಗ್ಗೆ ನಮಗೆ ಒಂಥರ ಭಯ ಶುರುವಾಗುತ್ತೆ. ನನ್ನ ಗೋಲ್ ನಾನು ಮುಟ್ಟೋದಕ್ಕಾಗೋದಿಲ್ಲ. ಅದಕ್ಕೆ ಸ್ಮಾರ್ಟ್ ವರ್ಕರ್ಸು ಏನು ಮಾಡ್ತಾರೆ ಅಂದರೆ, ಆದಷ್ಟು ಲಾಂಗ್ ಟರ್ಮ್ ಗೋಲ್ಗೆ ಫೋಕಸ್ ಮಾಡ್ದೇನೆ ಈ ಶಾರ್ಟ್ ಟರ್ಮ್ ಗೋಲ್ಸ್ನ ಫೋಕಸ್ ಮಾಡಿ, ಶಾರ್ಟ್ ಟರ್ಮಲ್ಲಿ ಏನು ಅವೈಲಬಿಲಿಟಿ ಇರುತ್ತೆ ಕನ್ಸಿಸ್ಟೆನ್ಸಿನ ಕೀಪಪ್ ಮಾಡುವಂಥ ಪ್ರಯತ್ನ ಈ ಸ್ಮಾರ್ಟ್ ವರ್ಕರ್ಸು ಮಾಡ್ತಾರೆ ಸರ್. ಅಂದರೆ ಅವತ್ತಿನ ಪಾಠವನ್ನು ಅವತ್ತೇ ಮನದಟ್ಟು ಮಾಡ್ಕೊಳ್ಳುವಂಥ ಪ್ರಯತ್ನ ಅದು ಭಾಳ ಪ್ರಮುಖವಾದಂಥ ಸರ್. ಎಲ್ಲ ಟೀಚರ್ಸು ಅದೇ ಹೇಳ್ತಾರೆ ಸರ್, ಅವತ್ತಿಂದು ನಾವು ಅವತ್ತೇ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ಅದು ಹಂಗೆ ಮಾಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ವಿಷಯಗಳು ಮನದಟ್ಟಾಗುತ್ತೆ. ಆಮೇಲೆ ಮನುಷ್ಯನ ಇದು ಹೆಂಗಂದರೆ ಸರ್, ಓದಬೇಕು, ಮರಿಬೇಕು ಸರ್. ಆ ಟೈಮ್ ಬಂದಾಗ ಮೈಂಡ್ ಕ್ಯಾಚ್ ಮಾಡುತ್ತೆ. ಈ ಸ್ಮಾರ್ಟ್ ವರ್ಕರ್ಸ್ ಏನು ಮಾಡ್ತಾರೆ, ಓದೋದಲ್ಲೇ ಸರ್, ಅವನು 1 ತಾಸು ಓದಿದ ನಂತರ ಅರ್ಧ ತಾಸು ಮನದಟ್ಟು ಮಾಡ್ಕೊತಾನೆ, ರೀಕಲೆಕ್ಟ್ ಮಾಡ್ಕೋತಾನೆ, ಆ ಮೆಮೊರೈಸ್ ಮಾಡ್ಕೋತಾನೆ. ಆಮೇಲೆ ವಿದ್ಯಾರ್ಥಿಗಳು ಅದು ಸ್ಮಾರ್ಟ್ ವರ್ಕರ್ ಅದನ್ನು ಓದಿದ ನಂತರ ಬುಕ್ಕ ಮುಚ್ಚಿಬಿಡ್ತಾನೆ ಸರ್. ರೀಕಲೆಕ್ಟ್ ಮಾಡಿ ಅವನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದರೆ ಔಟ್ಪುಟ್ ಬರಬೇಕಲ್ಲ ಸರ್ ಅವನು. ಸೊ ಔಟ್ಪುಟ್ ಬರ್ಬೇಕಂದ್ರೆ ಅವನ ಇನ್ಪುಟ್ ಹೆಂಗೆ ಹೋಗಿದೆ ಗೊತ್ತಾಗಬೇಕು ಅವನಿಗೆ. ನಾನು ಏನು ಓದಿದ್ದೇನೆ, ನಾನು ಅದನ್ನು ರೀಪ್ರೊಡ್ಯೂಸ್ ಮಾಡೋದಕ್ಕೆ ನನ್ನ ಹತ್ರ ಸಾಮರ್ಥ್ಯ ಇದೆಯಾ ಇಲ್ಲ ಅನ್ನೋದು ಬಹಳ ಪ್ರಮುಖವಾದಂಥದ್ದು ಸರ್. ಈಗ ಬರೆಯೋದು ಅಂದಾಗ ಒಂದು ಪ್ರಶ್ನೆ ಬರ್ತಾ ಇದೆ ಸರ್. ಏನಂದರೆ ಕೆಲವು ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಎಲ್ಲ ಅರ್ಥವಾಗ್ತಾ ಇರುತ್ತೆ, ಆದರೆ ಪರೀಕ್ಷೆಯಲ್ಲಿ ಹೋಗಿ ಕುಳಿತುಕೊಂಡು ಬರಿಬೇಕು ಅಂತ ಪ್ರಯತ್ನ ಮಾಡಿದಾಗ ಅರ್ಧ ಉತ್ತರ ಗೊತ್ತಿರುತ್ತೆ, ಅರ್ಧ ಉತ್ತರ ಗೊತ್ತಿರಲ್ಲ. ಈ ರೀತಿಯಾದಂಥ ಒಂದು ಗೊಂದಲಕ್ಕೆ ಸಿಕ್ಕಾಕೊಳ್ತಾರೆ. ಹಾಗಾಗಿ ಈ ವ್ಯಕ್ತಿಗಳು ಅವರ ಬರವಣಿಗೆಯ ಕೌಶಲ್ಯವನ್ನು ಈ ಓದೋದನ್ನು ಬರೆದು ರೂಢಿ ಮಾಡಿ, ಅಥವಾ ಬೇರೆ ರೀತಿಯಲ್ಲಿ ಅವರ ಬರವಣಿಗೆ ಕೌಶಲ್ಯವನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಉನ್ನತೀಕರಿಸ್ಕೋಬೇಕು ಅಂತ ಹೇಳ್ತೀರಿ ಸರ್? ಈಗ ಪರೀಕ್ಷೆಗಳಂದ್ರೆ ಏನೋ ಬರೆಯೋದು. ಹೌದು. ಈಗ ಅದರಲ್ಲಿ ಓರಲ್ ಇರುತ್ತೆ, ಅಲ್ಲಿ ಮಾತಾಡೋದಿದೆ, ಇಂಟ್ರ್ಯೂ ಇದೆ, ಮಾತಾಡೋದಿದೆ, ಅಲ್ಲಿ ಬರೆಯೋದಿಲ್ಲ ಸರ್. ಸೊ ಪರೀಕ್ಷೆಗಳು ಅಂದಾಗ, ಬರೆಯೋದು ಅಂದಾಗ ನೀನು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು. ನಾನು 1 ದಿನಕ್ಕೆ 3 ತಾಸು ಓದಿದರೆ ಕನಿಷ್ಠ 1 ತಾಸು ಬರವಣಿಗೆ ಆಗಬೇಕು ಸರ್. ಕಂಪಲ್ಸರಿ ಬರವಣಿಗೆ ಆಗಬೇಕು. ಈಗ ನಮ್ಮಲ್ಲಿ ಸ್ಕೂಲ್ಸ್ ಕಾಲೇಜಸ್ನಲ್ಲಿ ಬರವಣಿಗೆ ಕಡಿಮೆ ಆಗ್ತಾಯಿದೆ ಸರ್. ಸೊ ಬರವಣಿಗೆ ಎಷ್ಟು ಮಾಡ್ತದೋ ಮಗು, ಎಕ್ಸಾಮ್ನಲ್ಲಿ ಅಷ್ಟು ಅವನಿಗೆ ಕೈ ಕೊಡುತ್ತೆ, ಪರ್ಫೆಕ್ಷನ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಅವನು ಸ್ಪೀಡ್ ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಪ್ರತಿನಿತ್ಯ ಬರಿತಾನೇ ಇರಬೇಕು. ಅವನು ಏನು ಓದ್ತಾನೋ 1 ತಾಸು ಓದಿದರೆ ಅರ್ಧ ತಾಸು ಬರೀಲೇಬೇಕು, ಬರೆಯುವಂಥ ಹವ್ಯಾಸ ಇಟ್ಕೋಬೇಕು. ಸೊ ಬರಿಬೇಕಂದ್ರೆ ಏನು ಬರಿಬೇಕು, ಅವನು 1 ಅಧ್ಯಯನ ಮಾಡಿದಾನೆ ಸರ್. 1 ಚಾಪ್ಟರ್ನ ಅಧ್ಯಯನ ಮಾಡಿದ್ರೆ 1 ಪ್ಯಾರಾದಲ್ಲಿ 10 ಲೈನ್ ಇದ್ದರೆ 10 ಲೈನ್ ಇಂಪಾರ್ಟೆಂಟ್ ಅಲ್ಲ ಸರ್. ಅದರಲ್ಲಿ ಕೇವಲ 2-3 ಲೈನ್ ಫೋಕಸ್ ಇರುತ್ತೆ, 2-3 ಲೈನ್ ಮಾತ್ರ ಇಂಪಾರ್ಟೆಂಟ್ ಪಾಯಿಂಟು ಅಥವಾ ಹೈಲೈಟ್ ಇರುತ್ತೆ. ಆ 2-3 ಲೈನ್ನ ಅವನು ಕ್ಯಾಚ್ ಮಾಡಿ ಬರೆಯುವಂಥ ಪ್ರಯತ್ನ ಮಾಡಬೇಕು. ಸೊ ಅಲ್ಲಿ ಅವನಿಗೆ ಆಸಕ್ತಿ ಬರುತ್ತೆ, ಬರೆಯೋದ್ರ ಕಡೆಗೆ ಆಸಕ್ತಿ ಬರುತ್ತೆ. ಸೊ ಈ ರೀತಿ ಬರವಣಿಗೆಯನ್ನು ಮಾಡಿಕೊಂಡಾಗ ಪರೀಕ್ಷೆಯಲ್ಲಿ ಏನಾಗುತ್ತೆ, ಅವನ ರೈಟಿಂಗ್ ಸ್ಪೀಡ್ ಆಗುತ್ತೆ, ಆಮೇಲೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಪ್ರತಿದಿನ ಬರೆಯೋದ್ರಿಂದ ನಿರಂತರ ಬರೀತಾನೆ ಇರ್ತಾನೆ ಅವನು. ಹೀಗಾಗಿ ಅವನಿಗೆ ಬರವಣಿಗೆ ಸಮಸ್ಯೆ ಆಗಲ್ಲ. ವಿಷಯ ಚೆನ್ನಾಗಿ ಮಂದಟ್ಟಾಗಿರೋದ್ರಿಂದ ಪರೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲದೇ ಬೇಗ ಬರೆದು ಮುಗಿಸ್ಬಹುದು. ಹೌದು ಸರ್. ಈಗ ಬರವಣಿಗೆ ಆಗಲಿಲ್ಲ ಅಂದರೆ ಬರೀ ಭಾಳ ಮಂದಿ ಹಾರ್ಡ್ ವರ್ಕರ್ ಅಂತ ಹೇಳಿದ್ನಲ್ಲ ಸರ್, ಹಾರ್ಡ್ ಸ್ಟಡಿ ಅಂತಂದರೆ ಬರೀ ಓದೋದು ಬರೆಯೋದೇ ಇಲ್ಲ. ಅಲ್ಲ, ಇವಾಗ ಏನಾಗಿದೆ ಸರ್, ಈಗ ಈ ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪು, ಟ್ಯಾಬ್ಲೆಟ್ ಇವೆಲ್ಲ ಬಂದಿರೋದ್ರಿಂದ ಕೆಲವು ಮಕ್ಕಳು ನಾನು ಅದರಲ್ಲಿ ಓದ್ಕೊಂಡೆ, ನೋಡಿಕೊಂಡೆ, ಚೆನ್ನಾಗಿ ಎಲ್ಲ ನನಗೆ ಸ್ಮರಣೆಗೆ ಬಂದಿದೆ, ಮೆಮೊರೈಸ್ ಆಗಿದೆ, ನಾನು ಹೋಗಿ ಬರಿತೀನಿ ಅಂತ ಒಂದು ರೀತಿಯಾದ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿಬಿಟ್ಟು ಪರೀಕ್ಷೆಗೆ ಹೋಗ್ತಾರೆ. ಮಕ್ಕಳಿಗೆ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಂದು ಬಾರಿ ಒಂದಷ್ಟು ನಕಾರಾತ್ಮಕ ಉತ್ತರವನ್ನು ಕೊಟ್ಟು ಬರ್ತಾರೆ. ಆದರೆ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಎದುರಿಸಬೇಕು ಅಂದಾಗ ಅವರ ಆತ್ಮವಿಶ್ವಾಸವನ್ನು ಯಾವ ರೀತಿಯಾಗಿ
ಕಾಪಾಡ್ಕೊಳ್ಬೇಕು ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದ ಹೊರಗಿರಬೇಕು ಅಂದರೆ ಅವರು ಯಾವ ರೀತಿಯಾದಂತಹ ಒಂದು ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು? ಸರಿ, ಮುಖ್ಯವಾಗಿ ಫಸ್ಟು ಸೋಲ್ಜರ್ ಕೆಲಸ, ಸೈನಿಕನ ಕೆಲಸ ಏನು? ಫೈಟ್ ಮಾಡೋದು. ಅವನು ಫೈಟ್ ಮಾಡಲಿಲ್ಲ ಅಥವಾ ಆಯುಧಗಳನ್ನು ವೆಪನ್ಸ್ನ ಅವನು ಟ್ರೈನ್ ಮಾಡ್ಕೊಳ್ಳಿಲ್ಲ, ತರಬೇತಿ ಹೊಂದಲಿಲ್ಲ ಅಂತಂದರೆ ಅವನು ಸೋತೋಗ್ತಾನೆ. ಅದೇ ಥರ ಟೀಚರ್ ಕೆಲಸ ಏನು? ಅದಕ್ಕೆ ಒಂದು ಮಾತೇ ಇದೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ನಮ್ಮ ವಿದ್ಯಾರ್ಥಿಗಳು ಮಾಡೋದು ಅದೇ ಕೆಲಸ ಸರ್. ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪರೀಕ್ಷೆ ಬಂದಾಗ ಮಾತ್ರ ನೆನಪು ಮಾಡ್ಕೋತಾರೆ ಓದೋದನ್ನ, ಆಮೇಲೆ ಅವ್ರಿಗೆ ನೆನಪೇ ಆಗೋದಿಲ್ಲ. ಓದೋದು ಬರೆಯೋದು ಪರೀಕ್ಷೆ ಬಂದಾಗ ಮಾತ್ರ. ಸೊ ಅದಕ್ಕೆ ಆತ್ಮವಿಶ್ವಾಸ ಬೆಳವಣಿಗೆ ಮಾಡ್ಕೋಬೇಕಂದ್ರೆ ಫಸ್ಟು ನನ್ನಷ್ಟಕ್ಕೆ ನಾನೇ ಪ್ರತಿದಿನ ನಾನು ಅನ್ಕೊತಿರ್ಬೇಕು, ಐ ಆಮ್ ದ ಬೆಸ್ಟ್, ನಾನು ಭಾಳ ಬೆಸ್ಟ್ ಇದ್ದೇನೆ, ನನ್ನಿಂದ ಬೆಸ್ಟೇ ಬರುತ್ತೆ ಹೊರಗೆ, ನಾನು ಭಾಳ ಬೆಸ್ಟ್ ಇದ್ದೇನೆ. ಆಮೇಲೆ ಐ ಕ್ಯಾನ್ ಅಚೀವ್, ನಾನು ಇದನ್ನು ಸಾಧನೆ ಮಾಡ್ತೇನೆ, ನಾನು ಸಾಧನೆ ಮಾಡುವಂಥ ಗುರಿಯನ್ನು ಹೊಂದಿದ್ದೇನೆ, ಸಾಧನೆ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದೇನೆ. ಆಮೇಲೆ ನಾನು ಹಾರ್ಡ್ ವರ್ಕ್ ಮಾಡಬೇಕು, ಪ್ರತಿದಿನ ಮಂದಟ್ಟು ಮಾಡ್ಕೋಬೇಕು. ಅವನು ನಾನು ಪ್ರತಿದಿನ ಓದಲೇಬೇಕು, ಬರೀಲೇಬೇಕು ಅಂತ ಅವನು ಮಂದಟ್ಟು ಮಾಡ್ಕೋಬೇಕು. ಆಮೇಲೆ ನಾನು ಐ ಶುಡ್ ವಿನ್, ನಾನು ಗೆದ್ದೇ ಗೆಲ್ಲಿತೇನೆ, ನಾನು ಸೋಲೋದೇ ಇಲ್ಲ, ನಾನು ಗೆಲ್ಲಿತೇನೆ ಅನ್ನೋ ಒಂದು ಭಾವನೆಯನ್ನು ಅವನು ಬೆಳೆಸ್ಕೋಬೇಕು ಸರ್. ಇವೆಲ್ಲ ಪಾಸಿಟಿವ್ ಥಾಟ್ಸ್. ಈ ಪಾಸಿಟಿವ್ ಥಾಟ್ಸ್ ಏನು ಮಾಡ್ತಾವೆ ಅಂದರೆ ಪದೇ 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 ಸ್ಮರಣೆ ಮಾಡ್ಕೊಳೋದ್ರಿಂದ ನಮ್ಮ ಮನಸ್ಸಲ್ಲಿ ದೃಢವಾಗಿ ಉಳಿತಾವೆ. ನಾನು ಅದನ್ನು ಮರ್ತಾಗ ಕೂಡ ಅದು ನೆನಪು ಮಾಡ್ತಾ ಇರ್ತದೆ ಅವನಿಗೆ. ಸೊ ಅವನ ಗುರಿ ಕಡೆಗೆ ಮಾತ್ರ ಒಂದು ಇದಿರುತ್ತಾಗಲಿ, ಬೇರೆ ಕಡೆ ಗಮನ ಇರಲ್ಲ. ಈಗ ಮಕ್ಕಳು ಆತ್ಮವಿಶ್ವಾಸ ಬೆಳೆಸ್ಕೋಬೇಕಂದ್ರೆ ಈ ರೀತಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ, ಮತ್ತು ಈ ರೀತಿಯಾದಂತಹ ಧನಾತ್ಮಕ ಮನಸ್ಥಿತಿಯನ್ನು ಹೊಂದಿರಬೇಕು ಅಂತದ್ದು ಕೂಡ ಹೇಳಿದ್ರೆ, ಒಂದು ವೇಳೆ ಎಲ್ಲ ರೀತಿಯ ಮನಸ್ಥಿತಿಯನ್ನು ಹೊಂದಿರ್ತಾರೆ, ಮಕ್ಕಳಿಗೆ ಅತಿಯಾದ ಆತ್ಮವಿಶ್ವಾಸ, ನನಗೆ ಬಂದೇ ಬರುತ್ತೆ, ಈ ಸರಿ ನಾನು CET-ನಲ್ಲಿ ಇಷ್ಟನೇ ರ್ಯಾಂಕ್ ತಗೊಳ್ತೀನಿ, ನೀಟಲ್ಲಿ ನನಗೆ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಹೋಗಿ ಪರೀಕ್ಷೆ ಬರೀತಾರೆ. ಪ್ರಶ್ನೆಗಳು ಕೂಡ ಒಂದಷ್ಟು ಗೊಂದಲಮಯವಾಗಿ ಕೊಡ್ತಾರೆ. ಆಗ ಈ ವಿದ್ಯಾರ್ಥಿ ಸ್ವಲ್ಪ ಗೊಂದಲಕ್ಕೆ ಬಿದ್ದು ಕಡಿಮೆ ಅಂಕಗಳನ್ನು ತಗೊಂಡು ಏನು ಗುರಿ ಸಾಧನೆ ಮಾಡಬೇಕು ಅಂದಿರ್ತಾನೆ ಅದು ಮಾಡಲಿಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಅತಿಯಾದ ಆತ್ಮವಿಶ್ವಾಸವನ್ನು ಒಂದಷ್ಟು ಅವರು ಮನನ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಸರ್? ಸರ್, ಈಗ ನೋಡಿರಿ ಸರ್, ಪ್ರತಿಯೊಂದು ವಿಷಯದಲ್ಲಿ ಎಕ್ಸಾಮ್ ಇರುತ್ತೆ, ನಾವು ಎಕ್ಸಾಮ್ ಕೊಡಲೇಬೇಕು. ಸೊ ಪರೀಕ್ಷೆ ಬರೀಬೇಕಂದ್ರೆ ಈ ಪರೀಕ್ಷೆಗಳು ಯಾವ ಆಧಾರದ ಮೇಲೆ ಇರ್ತದೆ? ನಮ್ಮ ವಿಷಯ ಆಧಾರದ ಮೇಲೆ, ಅಧ್ಯಯನಗಳ ಆಧಾರದ ಮೇಲೆ ಪರೀಕ್ಷೆಗಳಿರ್ತವೆ. ನಾವೇನು ಮಾಡಬೇಕು, ಒಂದು ಅಧ್ಯಯನ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನು, ಈ ಅಧ್ಯಯನದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ 5-6 ವೆರೈಟೀಸ್ ಇದಾವೆ ಸರ್. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್, ಆಮೇಲೆ ಲಾಜಿಕಲ್ ಮೆಥಡ್, ಆಮೇಲೆ ರೆಸನಿಂಗ್ ಮೆಥಡ್, ಆಮೇಲೆ ಇಂಟೆಲಿಜೆಂಟ್ ಮೆಥಡ್, ಆಮೇಲೆ ಕ್ಯಾಲ್ಕುಲೇಟಿವ್ ಮೆಥಡ್. ಈ ಎಲ್ಲ ಮೆಥಡ್ನ ಯೂಸ್ ಮಾಡಿ ಕ್ವಶನ್ ಕೇಳ್ತಾರೆ ಸರ್. ಹುಡುಗರು ಹೊರಗೆ ಬಂದಾಗ ಏನಪ್ಪ ಹೆಂಗೆ ಬರ್ತದೆ, ಚೆನ್ನಾಗಿತ್ತು, ಏನೋ ಸ್ವಲ್ಪ ಟ್ವಿಸ್ಟ್ ಮಾಡಿದರು, ಆ ಕ್ವಶನ್ನ ಸ್ವಲ್ಪ ಏನು ಟ್ವಿಸ್ಟ್ ಮಾಡಿದ್ರು ಅಂದ್ರೆ ಏನು? ಇಟ್ ಈಸ್ ಎನ್ ಇಂಡೈರೆಕ್ಟ್, ಇಟ್ ಈಸ್ ಎ ಲಾಜಿಕಲ್ ಕ್ವಶನ್, ಇಟ್ ಈಸ್ ಎ ರೆಸನಿಂಗ್ ಕ್ವಶನ್. ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಯಾವ ರೀತಿ ಟ್ವಿಸ್ಟ್ ಮಾಡಿದ್ದಾರೆ. ಸೊ ಟ್ವಿಸ್ಟ್ ಮಾಡಿದ್ದಾರೆ ಅಂದ್ರೇನು? ನಿನ್ನ ಅಧ್ಯಯನದಲ್ಲಿ ಸರಿ ಇಲ್ಲ, ನೀನು ಅಧ್ಯಯನ ಸರಿ ಮಾಡಿಲ್ಲ. ಆ ಒಂದು ಅಧ್ಯಯನವನ್ನು ಮಾಡಿದಾಗ, ಆ ಚಾಪ್ಟರ್ನ ನೀನು ಅಧ್ಯಯನ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ 1 ಮಾರ್ಕು 2 ಮಾರ್ಕು 3 ಮಾರ್ಕು 4 ಮಾರ್ಕ್ ಕ್ವಶನ್ಸ್ನ ನೀನು ತಯಾರು ಮಾಡ್ಕೋಬೇಕು. ಅಲ್ಲಿ ಸಿಗಲಿಲ್ಲ ಅಂತಂದ್ರೂ ಕೂಡ ನಿನ್ನಷ್ಟಕ್ಕೆ ನೀನೇ ತಯಾರು ಮಾಡ್ಕೋಬೇಕು. ಒಂದು ಪ್ಯಾರಾದಲ್ಲಿ ಒಂದು ಕ್ವಶನ್ನ ನೀನು ಹಾಕ್ಕೋಬೇಕು, ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ನೀನು ಮಾಡು. ಅದರಿಂದ ಏನಾಗುತ್ತೆ, ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಿನ್ನಲ್ಲಿ ಆನ್ಸರ್ ಇರುತ್ತೆ, ಆನ್ಸರ್ ಸಿಗುತ್ತೆ ಸರ್. ಕೇಳುಗರೆ, ಇಂದು ನಾವು ನಮ್ಮ ಈ ಸಂದರ್ಶನದಲ್ಲಿ ಒತ್ತಡರಹಿತ ಅಧ್ಯಯನವನ್ನು ಹೇಗೆ ಕೈಗೊಳ್ಳಬೇಕು ವಿದ್ಯಾರ್ಥಿಗಳು ಅನ್ನುವಂತಹ ವಿಚಾರವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತುದಾರರು ಹಾಗೂ ಉಪನ್ಯಾಸಕರಾದಂತಹ ಶ್ರೀ ಜಂಬುನಾಥ ವಗ್ಗ ಅವರೊಂದಿಗೆ ಸಂದರ್ಶನವನ್ನು ನಡೆಸ್ತಾ ಇದ್ದೇವೆ. ಸರ್, ಕಾರ್ಯಕ್ರಮದಲ್ಲಿ ಮುಂದುವರೆದು ಮಾತನಾಡೋದಾದರೆ, ಮಕ್ಕಳಿಗೆ ಒತ್ತಡರಹಿತವಾಗಿ ಅಧ್ಯಯನ ಮಾಡಬೇಕು ಅಂತ ಅಂದರೆ ಪೋಷಕರ ಪಾತ್ರ ಬಹಳ ಮುಖ್ಯವಾದಂಥದ್ದು. ಮಕ್ಕಳ ಮೇಲೆ ಅತಿಯಾದಂತಹ ಒಂದು ನಿರೀಕ್ಷೆ ಹೆಚ್ಚಿರುತ್ತೆ. ಅವರ ನಿರೀಕ್ಷೆಯನ್ನು ಪೂರೈಸ್ಕೊಳ್ಳೋದಕ್ಕಾಗಿ ಮಕ್ಕಳ ಮೇಲೆ ಹೆಚ್ಚು ಒತ್ತಡವನ್ನು ಹಾಕ್ತಾ ಇರ್ತಾರೆ. ಇಂತಹ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಎಷ್ಟಿರಬೇಕು ಮತ್ತು ಅವರು ಹೇಗೆ ತಮ್ಮ ಮಕ್ಕಳ ಈ ಒತ್ತಡವನ್ನು ಮುಕ್ತಗೊಳಿಸ್ಕೊಂಡು ಓದಬೇಕು ಅಂದರೆ ಅವರು ಯಾವ ರೀತಿ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರಬೇಕಾಗುತ್ತೆ? ನೋಡಿರಿ ಸರ್, ಪೋಷಕರು ಅಂದರೆ ಓನ್ಲಿ ಗೈಡ್ ಮಾಡೋದು ಮಕ್ಕಳಿಗೆ.
ಅವರ ಮೇಲೆ ಒತ್ತಡವನ್ನು ಹಾಕಬಾರ್ದು, ಅವರ ಮೇಲೆ ಡಾಮಿನೇಟ್ ಮಾಡಬಾರ್ದು. ಸೊ ಏನು ಮಾಡಬೇಕು, ಅವರು ಗೈಡ್ ಮಾಡಬೇಕು. ಏನು ಮಾಡ್ಬೋದು ಪೋಷಕರಂದರೆ, ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ರೀತಿ ಫೆಸಿಲಿಟೀಸ್ ಕೊಡ್ಬೋದು. ವಿದ್ಯಾಭ್ಯಾಸದ ವಿಚಾರದಲ್ಲಿ ಮಾತ್ರ, ಆ ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಏನೇನು ಟ್ಯೂಷನ್ಗೆ ಹೋಗ್ತೀಯಾ ಹೋಗಪ್ಪ, ಪುಸ್ತಕ ಬೇಕಾ, ಗೈಡ್ ಬೇಕಾ, ಎಲ್ಲ ಸೌಕರ್ಯಗಳು ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೆ ಮಗುವಿನ ಮೇಲೆ ಒತ್ತಡ ಹಾಕಬಾರ್ದು. ನಾನು ಇಷ್ಟು ದುಡ್ಡು ಖರ್ಚು ಮಾಡಿದ್ದೇನೆ, ಸ್ಕೂಲ್ಗೆ ಅಷ್ಟು ಡೊನೇಷನ್ ಕೊಟ್ಟಿದ್ದೇನೆ, ಟ್ಯೂಷನ್ಗೆ ಹೋಗ್ತಾ ಇದೆಯಾ, ನೀನು ಓದಲಿಲ್ಲ ಅಂದರೆ ನನಗೆ ಹಂಗೆ ಹಿಂಗೆ ಅಂತ ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೆ ಪೋಷಕರು ಒತ್ತಡ ಹಾಕಬಾರ್ದು. ಯಾಕಂದರೆ ಆಲ್ರೆಡಿ ಮಗು ಸ್ಟ್ರೆಸ್ಸಲ್ಲಿದೆ. ಹೆಂಗೆ ಸ್ಟ್ರೆಸ್ಸಲ್ಲಿದೆ, ಬೆಳಿಗ್ಗೆ ಎದ್ದೇಳಬೇಕು, ಸ್ಕೂಲ್ಗೆ ಹೋಗಬೇಕು, ಟ್ಯೂಷನ್ಗೆ ಹೋಗಬೇಕು, ಅವನಿಗೆ ರಿಲ್ಯಾಕ್ಸೇಷನ್ನೇ ಇಲ್ಲ, ಅವನಿಗೆ ಯಾವುದೇ ರೀತಿ ಆಟ ಪಾಠಗಳಿಲ್ಲ, ಈ ಥರ ಚಟುವಟಿಕೆನೇ ಇಲ್ಲ, ಬರೀ ಅಧ್ಯಯನ. ಮನೆಗೆ ಬಂದರು ಅಪ್ಪ ಅಧ್ಯಯನ ಮಾಡಂತಾರೆ, ಸ್ಕೂಲ್ಗೆ ಹೋದ್ರು ಅಧ್ಯಯನ ಮಾಡಂತಾರೆ, ಟ್ಯೂಷನ್ನಾಗಿ ಓದಂತಾರೆ. ಅವನಿಗೆ ಮಾನಸಿಕವಾಗಿ ಭಾಳಷ್ಟು ಒತ್ತಡ ಬೀಳ್ತದೆ. ಅದನ್ನು ಪೋಷಕರು ಅರ್ಥ ಮಾಡ್ಕೋಬೇಕು. ಅವ್ರ ರೋಲ್ ಏನು, ಅವ್ರ ಪಾತ್ರ ಏನು, ಅವರಿಗೆ ಬೇಕಂತ ಸೌಕರ್ಯಗಳನ್ನು ಒದಗಿಸ್ಕೊಡುವಂಥದ್ದು. ಆಮೇಲೆ ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆ ಕಂಡಾಗ ಫಸ್ಟ್ ಕೌನ್ಸಿಲ್ ಮಾಡುವಂಥದ್ದು ಪೇರೆಂಟ್ಸ್. ಹೌದು, ಅವ್ರಿಗೆ ಗೊತ್ತಾಗುತ್ತೆ ಮಗು ಯಾಕೋ ಒಂಥರ ಟ್ರ್ಯಾಕ್ ಚೇಂಜ್ ಆಗ್ತಾ ಇದೆ, ಮಗುಗೆ ಏನೋ ಒತ್ತಡ ಆಗ್ತಾ ಇದೆ. ಅದನ್ನು ಭಾಳ ಸಲಹೆ ಸೂಚನೆಗಳನ್ನ ಅಬ್ಸರ್ವ್ ಮಾಡಿಬಿಟ್ರೆ ಸಾಕು ಸರ್. ಅವರು ನನ್ನ ಮಗು ಟ್ರ್ಯಾಕಲ್ಲಿ ಹೋಗ್ತಾ ಇದೆಯಾ ಇಲ್ಲ, ನನ್ನ ಮಗು ಓದ್ತಾ ಇದೆಯಲ್ಲ ಅಷ್ಟೇ. ಓದಲಿಲ್ಲ ಅಂದರೆ ಅವ್ರ ಕಾರಣ ಹುಡುಕ್ಬೇಕಾಗಲಿ, ಅವನಿಗೆ ಕುಂತ್ಕೊಂಡು ಸ್ನೇಹಿತರ ಥರ ಟ್ರೀಟ್ ಮಾಡಿ ಅವನಿಗೆ ಸಲಹೆ ಸೂಚನೆಗಳನ್ನ ಕೊಡಬೇಕಾಗಲಿ, ಅವನಿಗೆ ಒತ್ತಡವನ್ನು ಹಾಕಬಾರ್ದು ಸರ್. ಈಗ ಆಲ್ರೆಡಿ ಈ ಪ್ರೆಸೆಂಟ್ ಮಾಡರ್ನ್ ಮಕ್ಕಳು ಭಾಳಷ್ಟು ಒತ್ತಡಗಳಲ್ಲಿದ್ದಾರೆ ಸರ್. ಸೊ ಒತ್ತಡಗಳಿಂದ ಇನ್ನೂ ಮನೆಯಲ್ಲಿ ಒತ್ತಡ ಅಂತಂದರೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ ಸರ್. ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ಬೇಕು ಸರ್. ಏನು ಮಾಡ್ತಾ ಇದೆ ಮಗು, ಓದ್ತಾ ಇಲ್ಲ, ಯಾಕೆ ಓದ್ತಾ ಇಲ್ಲ, ಕಾರಣ ಏನು, ಅವನಿಗೆ ನಿಧಾನವಾಗಿ ಫ್ರೆಂಡ್ಲಿಯಾಗಿ ಕರ್ಕೊಂಡು ಕುಂದಿರಿಸ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ ಅವನಿಗೆ ಏನು ತೊಂದರೆ ಏನಾಗಿದೆ ಅವನಿಗೆ ಮೋಟಿವೇಟ್ ಮಾಡ್ಬೇಕು ಸರ್. ಅದರೊಟ್ಟಿಗೆ ಬೇರೆ ಏನು ಮಾಡ್ಬೋದು ಸರ್? ಅವರು ಹೊರಗಡೆ ಕರ್ಕೊಂಡು ಹೋಗ್ಬೋದು, ಪಿಕ್ನಿಕ್ ಕರ್ಕೊಂಡು ಹೋಗ್ಬೋದು, ಅವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಮೇಲೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬೋದು, ಅವ್ರ ಫ್ರೆಂಡ್ಸ್ ಮನೆಗಳಿಗೆ ಕರ್ಕೊಂಡು ಹೋಗ್ಬೋದು. ಸೊ ಅಥವಾ ಅವನಿಗೆ ಮೋಟಿವೇಟ್ ಆಗುವಂಥ ಆ್ಯಕ್ಟಿವಿಟೀಸ್ ಏನಿರ್ತದೋ ಅದನ್ನು ಮಾಡಬೇಕು. ಆಮೇಲೆ ಅದನ್ನು ಮಾಡ್ತಾ ಅವ್ನಿಗೆ ಹೇಳ್ತಾ ಇರಬೇಕು, ನೋಡ್ಬಿಟ್ಟ ನೀನು ಚೆನ್ನಾಗಿ ಓದಬೇಕು, ಹಿಂಗೆ ಮಾಡ್ಕೋಬೇಕು ಅಂದರೆ ಅವನಿಗೆ ರಿಯಲೈಸ್ ಆಗ್ಬಿಡ್ತಾನೆ ಸರ್, ಟ್ರ್ಯಾಕಿಗೆ ಬಂದ್ಬಿಡ್ತಾನೆ. ಅದನ್ನು ಮಾಡುವಂಥ ಕೆಲಸ ಪೋಷಕರು ಮಾಡಬೇಕಾಗ್ತದೆ. ಈಗ ಮಕ್ಕಳಿಗೆ ಅವರ ಗುರಿ ಸಾಧನೆ ಬೇರೆ ಇರ್ತದೆ, ಪೋಷಕರ ನಿರೀಕ್ಷೆ ಬೇರೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒತ್ತಡ ಆಗುತ್ತಲ್ವಾ? ಅದಕ್ಕಾಗಿ ಸರ್ ಈಗ ನಾವು ಒಂದು ಮಾತು ಹೇಳ್ತೇವೆ, ವಿ ಕ್ಯಾನ್ ಗಿವ್ ಎ ಬರ್ತ್ ಟು ದ ಚೈಲ್ಡ್ ನಾಟ್ ಫಾರ್ ಇಸ್ ಡೆಸ್ಟಿನಿ ಅಂತ. ಹೌದು, ಅವರಿಗೆ ಜನ್ಮ ಕೊಡ್ಬೋದೇ ಹೊರತು ಅವರ ಗುರಿಯನ್ನು ಕೊಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸೊ ಮಗು ಏನು ಆಗಬೇಕಂತ ಇರ್ತದೋ ಅದು ದೇವ ನಿರ್ಮಿತ, ಮಾನವ ನಿರ್ಮಿತ ಅಲ್ಲ. ಆ ರೀತಿ ನಾವು ಒತ್ತಡ ಹಾಕಿ ನೀನು ಡಾಕ್ಟ್ರೇ ಆಗಬೇಕು ಅಂತೇಳಿ ಅವನಿಗೆ ಒತ್ತಡ ಹಾಕಿದಷ್ಟು ಆ ಮಗು ಆಗೋದೇ ಇಲ್ಲ ಸರ್. ಎಷ್ಟು ಸಾಧ್ಯ ಅವನಿಗೆ ಫುಲ್ ಫ್ರೀಡಮ್, ಅದು ಅವನ ಒಂದು ದಾರಿ ಸರ್. ಅವನು ಹುಡ್ಕೋತಾನೆ, ಅವನಿಗೆ ಗೊತ್ತು ನಾನು ಓದಬೇಕು, ನಾನು ಮಾಡಬೇಕು, ನಾನು ಎಲ್ಲರಂಗೆ ಮೇಲೆ ಬರಬೇಕು ಅನ್ನೋದು ಇರ್ತದೆ ಸರ್. ಆದರೆ ಅವನ ಆಸೆಗೆ ನಾವು ಅಡ್ಡ ಹೋಗಿ ನಮ್ಮ ಆಸೆನ ಹಾಕಿ ಅವನ ಮೇಲೆ ಒತ್ತಡ ಹಾಕಬಾರ್ದು. ಅವನ ಆಸೆಯನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ನಮಗೆ ಎಷ್ಟು ಸಾಧ್ಯ ಅಷ್ಟು ಬೆಂಬಲವನ್ನು ಕೊಟ್ಟು ಅವನಿಗೆ ನಾವು ಮೇಲೆ ತರುವಂಥ ಪ್ರಯತ್ನ ಮಾಡಬೇಕಾಗಲಿ. ಅವನ ಮೇಲೆ ಒತ್ತಡ ಹಾಕಿದರೆ ಅವನಿಗೆ ತಂದೆ ತಾಯಿಗಳ ಒತ್ತಡಕ್ಕಾಗಿ ಅವನು ಓದಿ ಅವನು ಫೇಲ್ ಆಗ್ತಾನೆ ಸರ್. ಇಲ್ಲಿ ಬಹಳ ಅಧ್ಯಯನ ಅಂದಾಗ ಮುಖ್ಯವಾಗಿರ್ತಕ್ಕಂಥದ್ದು, ಒಂದೇ ತರಗತಿಯಲ್ಲಿ ಒಬ್ಬರೇ ಶಿಕ್ಷಕರ ಹತ್ರ ಓದುವಂಥ ಹಲವಾರು ಮಕ್ಕಳಲ್ಲಿ ಅವರ ಬೌದ್ಧಿಕ ಸಾಮರ್ಥ್ಯ ಮತ್ತು ಹಾಗೆ ಸ್ಮರಣ ಸಾಮರ್ಥ್ಯ ಬೇರೆ ಬೇರೆ ಇರ್ತದೆ. ಅವರ ಮೆಮೊರಿ ಪವರ್ ಮತ್ತು ಅವ್ರದ್ದು ಇಂಟೆಲೆಕ್ಚುಯಲ್ ಪವರ್ಗಳು ಬೇರೆ ಬೇರೆ ಆದಂಥ ರೀತಿಯಲ್ಲಿ ಇರ್ತದೆ. ಆಗ ಯಾವುದೋ ಒಬ್ಬ ವಿದ್ಯಾರ್ಥಿ ಏನು ಓದದೇ ಇದ್ರೂ ಕೂಡ ಒಂದಷ್ಟು ಕಡಿಮೆ ಅಧ್ಯಯನ ಮಾಡಿದ್ರೂ ಕೂಡ ಅವನಿಗೆ ವಿಷಯದ ಗ್ರಹಿಕೆ ಚೆನ್ನಾಗಿರ್ತದೆ, ಗ್ರಾಸ್ಪಿಂಗ್ ಪವರ್. ಹಾಗಾಗಿ ಅಂಥ ವ್ಯಕ್ತಿಗಳು 100ಕ್ಕೆ 90, 99, 100ಕ್ಕೆ 100 ಈ ರೀತಿಯೆಲ್ಲ ಅಂಕ ತೆಗಿತಾರೆ. ಕೆಲವು ಮಕ್ಕಳು ನೀವು ಹೇಳ್ದಂಗೆ ಹಾರ್ಡ್ ಸ್ಟಡಿ ಎಲ್ಲ ಮಾಡಿದ್ರು ಕೂಡ ಅವರು ಪಾಸ್ ಆಗೋದು ಅಥವಾ ಒಂದು ಫಸ್ಟ್ ಕ್ಲಾಸ್ 60% ರೀಚ್ ಆಗೋದು ಕೂಡ ಕಷ್ಟ ಆಗುತ್ತೆ. ಈ ರೀತಿಯ ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಕಡಿಮೆ ಅಂಕವನ್ನು ತೆಗಿತಕ್ಕಂಥ ಮಕ್ಕಳು, ಕಡಿಮೆ ಸ್ಮರಣ ಶಕ್ತಿ ಇರ್ತಕ್ಕಂಥ ಮಕ್ಕಳು, ಕಡಿಮೆ ಗ್ರಹಿಕೆ ಇರ್ತಕ್ಕಂತಹ ಮಕ್ಕಳು ಉತ್ತಮವಾದ ಅಂಕ ಪಡಿಬೇಕು ಅಂದರೆ ಯಾವ ಒಂದು ಚಟುವಟಿಕೆಗಳಲ್ಲಿ ಅಥವಾ ಯಾವ ರೀತಿ ಅಧ್ಯಯನ ಮಾಡಬೇಕಾಗ್ಬೋದು? ಸಹಜವಾಗಿ ನಾವು ಶಿಕ್ಷಕರಾಗಿ ವಿದ್ಯಾರ್ಥಿಗಳನ್ನು 4 ಥರ ನೋಡ್ತೇವೆ ಸರ್. ಮೊದಲನೇದು ಡಲ್ ಸ್ಟೂಡೆಂಟ್ ಅಂತ, ಆಮೇಲೆ ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ, ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟು, ಆಮೇಲೆ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ. ಡಲ್ ಸ್ಟೂಡೆಂಟ್ ಅಂದ್ರೇನು, 30 ಅಂಕಗಳಿಂದ ಕಡಿಮೆ ತರೋನು ಡಲ್ಲು. ಬಿಲೋ ಆ್ಯಾವ್ರೇಜ್ ಅಂದರೆ 35 ತರ್ತಾನೆ ಸರ್. ಅಬೋವ್ ಆ್ಯಾವ್ರೇಜ್ ಅಂದರೆ 50 ತರ್ತಾನೆ. ಇಂಟೆಲಿಜೆಂಟ್ ಅಂದರೆ 80+ ತರ್ತಾನೆ ಸರ್. ಸೊ ನಾವು ಶಿಕ್ಷಕರು ಈ ಎಲ್ಲ 4 ಕ್ಯಾಟಗರಿ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತೆ. ಯಾವ ಮಕ್ಕಳು ಡಲ್ ಮತ್ತು ಬಿಲೋ ಆ್ಯಾವ್ರೇಜ್ ಇದ್ದಾರೋ ಆ ಮಕ್ಕಳಿಗೆ ನಾವು ಮೋಟಿವೇಶನ್ ಭಾಳ ಇಂಪಾರ್ಟೆಂಟ್ಸ್. ಅವನಿಗೆ ನಾವು ಪದೇ ಅವನಿಗೆ ಹೆಚ್ಚು ಎಕ್ಸಸೈಸಸ್ ಕೊಡ್ತಾ ಹೋಗಬೇಕು, ಹೆಚ್ಚು ರೈಟಿಂಗ್ ಮಾಡಬೇಕು, ಅವನ ಕಡೆ ಹೆಚ್ಚು ಫೋಕಸ್ ಮಾಡಬೇಕು. ಆಮೇಲೆ ಅವ್ರ ಪೇರೆಂಟ್ಸ್ನ ಕರೆಸಿ, ನೋಡಿರಿ ನಿಮ್ಮ ಮಗು ಈ ವಿಷಯದಲ್ಲಿ ಡಲ್ ಇದ್ದಾನೆ, ನಾನು ಸ್ಕೂಲಲ್ಲಿ ಇದನ್ನು ಮಾಡ್ತಾಯಿದ್ದೇನೆ, ನೀವು ಮನೆಯಲ್ಲಿ ಅದನ್ನು ಮುಂದುವರಿಸ್ರಿ,
ಈ ರೀತಿ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಪ್ರಯತ್ನ ಮಾಡಿದಾಗ ಆ ಮಗು ಸಹಜವಾಗಿ ಗ್ರಹಿಕೆ ಜಾಸ್ತಿ ಆಗ್ತದೆ ಸರ್. ಈಗ ನಾನು ಹೇಳಿದೆ ನಿಮಗೆ ಮೆಮೊರಿ ಹೆಂಗೆ ಇಂಪ್ರೂವ್ ಆಗ್ತದೆ ಅಂದರೆ ನಾವು ರಿಕಲೆಕ್ಟ್ ಮಾಡೋದ್ರಿಂದ. ಸೊ ಒಂದು ವಿದ್ಯಾರ್ಥಿ ಗ್ರಹಿಕೆ ಭಾಳ ಇದೆ, ಭಾಳ ಚೆನ್ನಾಗಿ ನೆನ್ಪಿಟ್ಕೋತಾನೆ, 90+ ತರ್ತಾನೆ, ಇನ್ನೊಬ್ಬನು 30 ತರ್ತಾನೆ, ಯಾಕೆ ಗ್ರಹಿಕೆ ಕಡಿಮೆ ಇದೆ. ಓಕೆ, ಅವ್ನ ಗ್ರಹಿಕೆಯನ್ನು ಇಂಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು? ಅವ್ನು ಬೈ ಬರ್ತ್ ಬೈ ಜೀನ್ಸಿಂದ ಒಂದೇನೋ ಬಂದಿರ್ಬೋದು, ಇವನಿಗೆ ಬಂದಿಲ್ಲ. ಈಗ ಮತ್ತೆ ಇವ್ನು ಇಂಪ್ರೂವ್ ಮಾಡಬೇಕು. ಆ್ಯಸ್ ಎ ಟೀಚರ್ಸ್ ನಮ್ಮ ಕೆಲಸ, ಆ್ಯಸ್ ಎ ಪೇರೆಂಟ್ ನನ್ನ ಕೆಲಸ, ನನ್ನ ಮಗುವನ್ನು ಸಾಮರ್ಥ್ಯವನ್ನು ಬೆಳೆಸುವಂಥ ಕೆಲಸ ನಾನು ಮಾಡಬೇಕು. ಅದಕ್ಕೆ ಏನು ಬೇಕೋ ಸಹಾಯ ನಾನು ಅವನಿಗೆ ಮಾಡಬೇಕು. ಆ ಮಗುವನ್ನು ಹೆಚ್ಚು ನಾವು ಅದಕ್ಕೆ ಎಕ್ಸ್ಪೋಜರ್ ಮಾಡಿ ಅವನಿಗೆ ಹೆಚ್ಚು ಅವನಿಗೆ ತರಬೇತಿಯನ್ನು ನೀಡೋದ್ರಿಂದ ಗ್ಯಾರಂಟಿ ಅವನು ಇಂಟೆಲಿಜೆಂಟ್ ಆಗ್ತಾನೆ ಸರ್. ಅಂದರೆ ಓದ್ತಾ ಇಲ್ಲ ಅಂತ ಹೇಳಿ ಆ ಮಕ್ಕಳನ್ನ ತೀರಾ ಉದಾಸೀನ ಮಾಡಿ ಕೈ ಬಿಡ್ಲಿಕ್ಕೆ ಹೋಗಬಾರ್ದು. ಅವರಿಗೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೊಟ್ಟು ಆ ಮೂಲಕ ವಿಷಯ ಗ್ರಹಿಕೆಯನ್ನು ಮಾಡಿಸಿ ಅವರನ್ನು ಇನ್ನಷ್ಟು ಉನ್ನತವಾಗಿ ಅಥವಾ ಅವನಿಗೆ ಆಸಕ್ತಿಯ ವಿಷಯಗಳಲ್ಲಿ ಅವನಿಗೆ ಹೆಚ್ಚು ಫೋಕಸ್ ಮಾಡೋ ಥರಕ್ಕೆ ಅವನ ಗುರಿಯನ್ನು ಆ ಕಡೆಗೆ ತಲುಪಿಸುವ ಕಡೆಗೆ ನಾವು ಕಾರ್ಯೋನ್ಮುಖರಾಗಬೇಕು. ಪೋಷಕರಾಗ್ಬೋದು, ಇಲ್ಲ ಶಿಕ್ಷಕರಾಗ್ಬೋದು. ಅದಕ್ಕಾಗಿ ಟೀಚರ್ಸು ಮತ್ತು ಪೇರೆಂಟ್ಸು ಮಗುವಿನ ಆಸಕ್ತಿಗಳನ್ನು ತಿಳ್ಕೊಂಡು ಅವನ ಲೈನ್ನಲ್ಲೇ ಹೋಗಿ ನಾವು ಅವನ್ನ ಟ್ರೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಭಾಳ ಪ್ರಮುಖವಾದದ್ದು ಸರ್. ಖಂಡಿತವಾಗ್ಲೂ ಸರ್. ಈಗ ನಮಗೆ ಶಾಲೆಗಳು ಪ್ರಾರಂಭ ಆಗುವಂತಹ ಹಂತದಲ್ಲಿ ನಾವು ಕಾರ್ಯಕ್ರಮದ ಮೊದಲೇ ಹೇಳಿದ ಹಾಗೆ ಇವಾಗಿಂದನೇ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನು ಶಿಸ್ತುಬದ್ಧವಾಗಿ ನಿರಂತರತೆಯಿಂದ ಕಾಪಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನು ಗಳಿಸೋದ್ರಲ್ಲಿ ಸಹಕಾರಿ ಆಗ್ತದೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಈ ಕಾರ್ಯಕ್ರಮದ ಮೂಲಕ ಪ್ರಭಾವಿತರಾಗಿ ಆ ವಿದ್ಯಾರ್ಥಿಗಳನ್ನು ಒಂದಷ್ಟು ಓದುವ ಕಡೆಯಲ್ಲಿ ಸಮಯ ಪಾಲನೆ ಆಗ್ಬೋದು ಅಥವಾ ಶಿಸ್ತುಬದ್ಧವಾಗಿ ಓದುವ ಕಡೆಯಲ್ಲಿ ಹಚ್ಚಿದೆ. ನಂತರ ನಾವು ಪರೀಕ್ಷಾ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ನನಗೊಂದು ಅವಕಾಶ ಕೊಟ್ಟರೆ ಮಕ್ಕಳ ಸೇವೆ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇದುವರೆಗೆ ಒತ್ತಡರಹಿತ ಅಧ್ಯಯನ ಮಾಡುವುದು ಹೇಗೆ ಈ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತುದಾರರು ಹಾಗೂ ಉಪನ್ಯಾಸಕರಾದ ಹೊಸಪೇಟೆಯ ಜಂಬುನಾಥ್ ಒಗ್ಗ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನೆರವು ಶಾಂತಲಾ ಹರವಿ.